ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಸ್ ಕುಕಿಂಗ್ ಚಾನಲ್. ಇವತ್ತು ನಾನೊಂದು ವೆರಿ ಸಿಂಪಲ್ ರೆಸಿಪಿ ಹೇಳ್ತಿದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಗೋಧಿ ಹಿಟ್ಟು 1 ಕಪ್, ಜೋಳದ ಹಿಟ್ಟು 1 ಕಪ್, ಕಡಲೆ ಹಿಟ್ಟು 1 ಕಪ್ ಮತ್ತು ಉಳಿದಿರೋ ಬೇಳೆ ಸಾಂಬಾರು. ಮನೇಲಿರೋ ತರಕಾರಿ ನಾನು ಈರುಳ್ಳಿ ಸೊಪ್ಪು, ಕ್ಯಾರೆಟ್ ತೊಗೊಂಡಿದ್ದೀನಿ. ಇವಾಗ ಒಂದು ಬೌಲಲ್ಲಿ ಗೋಧಿ ಹಿಟ್ಟು 1 ಕಪ್ಪು, ಜೋಳದ ಹಿಟ್ಟು 1 ಕಪ್ಪು ಮತ್ತು ಕಡಲೆ ಹಿಟ್ಟು 1 ಕಪ್ಪು, 3 ಹಿಟ್ಟನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಎಲ್ಲ ಹಿಟ್ಟು ನೀಟಾಗಿ ಮಿಕ್ಸ್ ಆದ್ರೇ ಸರಿಯಾಗಿ ಬರುತ್ತಲ್ಲ, ಅದಕ್ಕೆ. ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋ ರೆಸಿಪಿ. ಅಂದರೆ ಹಿರಿಯರು ಯಾವುದನ್ನು ವೇಸ್ಟ್ ಮಾಡಬಾರ್ದು ಅಡುಗೆನ ಅಂತ ಈ ಥರ ಉಳಿದ್ರೆ ಅದನ್ನು ಈ ಥರ ಇನೋವೇಟಿವ್ ಆಗಿ ಮಾಡ್ತಿದ್ರು. ಅದನ್ನು ನಾನು ಮಾಡ್ತಿದ್ದೀನಿ. ಕಟ್ ಮಾಡ್ಕೊಂಡಿರೋ ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡು ಈರುಳ್ಳಿ ಸೊಪ್ಪು, ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಇದು ಅಜ್ವಾನ್ ಮೇನ್ ಹಾಕ್ಬೇಕು, ಯಾಕಂದರೆ ಇದು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಅಡುಗೆ ಈ ಥರ ಚಪಾತಿ ಮಾಡುವಾಗ, ದಪಾಟಿ ಥರ ಮಾಡುವಾಗ ಅಜ್ವಾನ್ ಮೇನ್ ಹಾಕಬೇಕು. ಸರಿಯಾಗಿ ಕಲಿಸ್ಕೋಬೇಕು. ಇದಕ್ಕೆ ಕಂಪಲ್ಸರಿ ಕ್ಯಾರೆಟೇ ಹಾಕಬೇಕು, ಈರುಳ್ಳಿ ಸೊಪ್ಪೆ ಹಾಕ್ಬೇಕಂತೇನಿಲ್ಲ. ಮನೇಲಿರೋ ಈರುಳ್ಳಿನ ಹೆಚ್ಚು ಹಾಕಿದ್ರೂ ನಡೆಯುತ್ತೆ. ನಾನು ಇದೆ ಅಂತ ಹಾಕಿದ್ದೀನಿ. ಈಸಿ ಟು ಮೇಕ್. ಏನಿರುತ್ತೆ ಅದನ್ನು ಹಾಕಿ ಮಾಡ್ಬೋದು. ಮತ್ತು ಈಗ ಉಳಿದಿರೋ ಬೇಳೆ ಇರುತ್ತಲ್ಲ, ಆ ಬೇಳೆಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಇದಕ್ಕೇ ಮತ್ತೆ ನಾವು ಎಕ್ಸ್ಟ್ರಾ ಖಾರ, ಉಪ್ಪು ಏನು ಮಸಾಲ ಹಾಕೋ ಅವಶ್ಯಕತೆಯೇ ಇಲ್ಲ. ಸಾಂಬಾರಲ್ಲೆಲ್ಲ ಇರುತ್ತಲ್ಲ ಖಾರ, ಉಪ್ಪು ಎಲ್ಲ. ಸೊ ಏನೂ ಹಾಕೋ ಅವಶ್ಯಕತೆಯೇ ಇಲ್ಲ. ನೀಟಾಗಿ ಇದನ್ನು ನಾವು ನಾದ್ಕೋಬೇಕು. ಚೆನ್ನಾಗಿ ಮೆತ್ತಗಾಗಬೇಕು. ಆ ಥರ ಚೆನ್ನಾಗಿ ಇದನ್ನು ಕೈಯಲ್ಲೇ ನಾದ್ಕೋಬೇಕು. ಇವಾಗ ನೋಡಿ, ಸರಿಯಾಗಿ ನಾದ್ಕೊಂಡು ಒಂದು ಉಂಡೆ ಥರ ಮಾಡಿ ಒಂದು ಚೆನ್ನಾಗಿ ಕಲಸಿ ಇಡಬೇಕು. ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 10 ನಿಮಿಷ. ಆಮೇಲೆ ಚಪಾತಿ ಮಾಡ್ತೀವಲ್ಲ ಆ ಥರ ಮಾಡಬೇಕು. ಇದು ನಮ್ಮ ಸೈಡ್ ಸಿಗುತ್ತೆ ತಗ್ಗಡ ಅಂತ. ಇದರಲ್ಲಿ ಒಂದು ಮಾಡಿ ತೋರಿಸ್ತೀನಿ. ಫಸ್ಟು ಎಣ್ಣೆ ಹಾಕ್ಕೋಬೇಕು ಸರಿಯಾಗಿ, ನೀಟಾಗಿ. ಫ್ರಂಟ್ ಮೇಲೆ ಕೆಳಗೆ ಎರಡೂ ಕಡೆ ಎಣ್ಣೆ ಹಾಕ್ಕೋಬೇಕು. ಇದು ತಗಡ ಇಲ್ಲದೆ ಇರೋರು ಈ ಥರ ಅಡುಗೆ ಎಣ್ಣೆ ಪ್ಯಾಕೆಟ್ ಮೇಲೆ ಮಾಡ್ಬೋದು. ಇದ್ರ ಮೇಲೂ ನೀಟಾಗಿ ಬರುತ್ತೆ. ಇಲ್ಲ ಬಟರ್ ಪೇಪರ್ ಇದೆ ಅಂದರೆ ಬಟರ್ ಪೇಪರ್ ಮೇಲೂ ಮಾಡ್ಬೋದು. ಇದಕ್ಕೂ ಮೇಲೆ ಕೆಳಗೆ ಎಣ್ಣೆ ಹಾಕಿ ಸಾವಕಾಶವಾಗಿ ಚಪಾತಿ ಥರ ತೀಡ್ಕೊಂಡ್ರೆ ಆಯಿತು. ಇದನ್ನು